शुद्धज्ञानैकमूर्तये निर्मलाय प्रशान्ताय तस्मै श्री गुरवे नमः। ओम श्री गुरुबसवलिंगाय नमः। ओम शांति शांति ಶಾಂತಿ. ಬಸವವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ವೈದ್ಯ ಶ್ರೀ ಚನ್ನಬಸವಣ್ಣ ಮಾಡುವ ಅನಂತ ಶರಣಾರ್ಥಿಗಳು. ಆತ್ಮೀಯರೆಲ್ಲರಿಗೂ ಬಸವಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನದ ಈ ಸಂಚಿಕೆಯಲ್ಲಿ ಸರಳವಾದ ಬಹು ಮುಖ್ಯವಾಗಿರ್ತಕ್ಕಂಥ ಆಸನಗಳನ್ನು ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಮಾಡಲಿಕ್ಕೆ ಸರಳ, ಇದರ ಲಾಭ ತುಂಬ ಜಾಸ್ತಿ ಇರ್ತದೆ. ಹಾಗೆ ಮಾಡಲಿಕ್ಕೆ ಸುಲಭವಾಗಿರ್ತಕ್ಕಂಥ ಹೆಚ್ಚು ಲಾಭದಾಯಕವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಆಸನಗಳನ್ನು ಈ ದಿನದ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ದಿನದ ಈ ಸಂಚಿಕೆಯಲ್ಲಿ ನಾನು ತೋರಿಸ್ತಾ ಇರತಕ್ಕಂಥ ಈ ಆಸನಗಳನ್ನು ಯಾವ ವಯಸ್ಸಿನವರು ಬೇಕಾದರೂ ಮಾಡ್ಬೋದು. ಗೊತ್ತಾಯ್ತಲ್ಲ? ಚಿಕ್ಕ ವಯಸ್ಸಿನಿಂದ ಮುದುಕರವರೆಗೂ ಅಂದರೆ ವೃದ್ಧರವರೆಗೂ ಯಾರು ಬೇಕಾದರೂ ಮಾಡ್ತಕ್ಕಂಥ ಸುಲಭ ಆಸನಗಳು. ಆದರೆ ಇದರಿಂದ ಅತ್ಯಂತ ಹೆಚ್ಚು ಲಾಭಗಳಿದ್ದಾವೆ. ಹಾಗಿದ್ರೆ ಅಂತಹ ಆಸನಗಳು ಯಾವುವು, ಅವುಗಳನ್ನು ಹೇಗೆ ಅಭ್ಯಾಸ ಮಾಡಬೇಕು ಅಂತಕ್ಕಂಥದ್ದನ್ನು ಈಗ ನೋಡೋಣ. ಮೊದಲನೇದಾಗಿ ನೀವೇನು ಮಾಡಬೇಕು, ಈ ಒಂದು ಸ್ಥಿತಿಗೆ ಬನ್ನಿ. ನಿಧಾನವಾಗಿ ಕೈಗಳನ್ನು ಮುಂದೆ ತನ್ನಿ. ಉಸಿರು ತೆಗೆದುಕೊಳ್ತಾ ಹೀಗೆ ಉತ್ಕಟಾಸನದಲ್ಲಿ ಕುಳಿತುಕೊಳ್ಳಿ. ನಿಧಾನ ಕೈಗಳನ್ನು ಮೇಲೆತ್ತಿ ಈಗೇನು ಮಾಡಬೇಕು ಗೊತ್ತಾ, ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಮೇಲೆ ಬರಬೇಕು. ರಿಲ್ಯಾಕ್ಸ್. ಹೀಗೆ ಎರಡೂ ಕಾಲುಗಳನ್ನ ಹೀಗೆ ಅಗಲ ಮಾಡ್ಕೊಳ್ಳಿ. ತಲೆ, ಕುತ್ತಿಗೆ, ಬೆನ್ನು ಹುರಿ ನೇರವಾಗಿರಲಿ. ಈಗ ಮೊದಲು ಏನು ಮಾಡೋಣ, ನಮ್ಮ ಶರೀರದಲ್ಲಿರ್ತಕ್ಕಂಥ ಜಾಯಿಂಟ್ಸ್ಗಳನ್ನ ಕ್ರಿಯಾಶೀಲಗೊಳಿಸ್ಕೊಳ್ಳಿಕ್ಕೆ ಕೆಲವೊಂದಿಷ್ಟು ಸೂಕ್ಷ್ಮ ಯೋಗಾಸನಗಳನ್ನು ಮಾಡೋಣ. ಉಸಿರನ್ನು ಹೊರಹಾಕ್ತಾ ನಿಧಾನ ಕತ್ತನ್ನು ಕೆಳಗೆ, ಉಸಿರನ್ನು ತೆಗೆದುಕೊಳ್ತಾ ಕತ್ತನ್ನು ಮೇಲೆ, ನಿಧಾನ ಉಸಿರನ್ನು ಬಿಡ್ತಾ ಕತ್ತನ್ನು ಕೆಳಗೆ, ನಿಧಾನ ಉಸಿರು ತೆಗೆದುಕೊಳ್ತಾ ಕತ್ತನ್ನು ಮೇಲೆ, ನಿಧಾನ ಉಸಿರು ಬಿಡ್ತಾ ಕತ್ತು ಕೆಳಗೆ, ಉಸಿರನ್ನು ತೆಗೆದುಕೊಳ್ತಾ ಕತ್ತು ಮೇಲೆ, ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಸ್ಟ್ರೈಟಾಗಿ ನಿಂತ್ಕೊಳ್ಳಿ. ಉಸಿರು ಬಿಡ್ತಾ ಎಡಕ್ಕೆ, ಉಸಿರನ್ನು ತೆಗೆದುಕೊಳ್ತಾ ಮೇಲೆ, ಉಸಿರನ್ನು ಬಿಡ್ತಾ ಬಲಕ್ಕೆ, ಉಸಿರನ್ನು ತೆಗೆದುಕೊಳ್ತಾ ಮೇಲೆ, ಉಸಿರನ್ನು ಬಿಡ್ತಾ ಎಡಕ್ಕೆ, ಉಸಿರನ್ನು ತೆಗೆದುಕೊಳ್ತಾ ಮೇಲೆ, ಉಸಿರನ್ನು ಬಿಡ್ತಾ ಬಲಕ್ಕೆ, ತೆಗೆದುಕೊಳ್ತಾ ಮೇಲೆ. ಹೀಗೆ ಮಾಡ್ತಾ ಹೋಗಬೇಕು. ಇದಾದಮೇಲೆ ಏನು ಮಾಡಬೇಕು ಗೊತ್ತಾ, ನಿಧಾನವಾಗಿ ಬಲದಿಂದ ಎಡಕ್ಕೆ, ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ, ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ, ಎಡದಿಂದ ಬಲಕ್ಕೆ. ಇದಕ್ಕೆ ಸೂಕ್ಷ್ಮ ಯೋಗ ಅಂತ ಕರೀತಾರೆ. ಸೂಕ್ಷ್ಮವಾಗಿ ಮಾಡ್ತಕ್ಕಂಥ ಸೂಕ್ಷ್ಮ ಆಸನಗಳನ್ನು ಒಳಗೊಂಡಿರ್ತಕ್ಕಂಥ ಕ್ರಿಯೆಗೆ ಸೂಕ್ಷ್ಮ ಯೋಗ ಅಂತ ಕರೀತಾರೆ. ಹೀಗೆ ಇದಾದಮೇಲೆ ಇದನ್ನು ಹಿಂದೆ 1 2 1 2 1 2 1 2 ಇಷ್ಟೇ ನಿಧಾನವಾಗಿ ಮಾಡೋದು. ಇದರಿಂದ ನಿಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ CNS ಅಂತ ಏನು ಕರೀತಾರೆ ಅದು ಸಂಪೂರ್ಣವಾಗಿ ಆಕ್ಟಿವೇಟ್ ಆಗುತ್ತೆ. ಮೆದುಳು ಸಂಪೂರ್ಣವಾಗಿ ಕ್ರಿಯಾಶೀಲವಾಗುತ್ತೆ. ಮೆದುಳಿಗೆ ರಕ್ತ ಸಂಚಾರ ಚೆನ್ನಾಗಾಗುತ್ತೆ. ಚಿಕ್ಕ ಮಕ್ಕಳಿಗೆ ಇದನ್ನು ಮಾಡಿಸಿ, ಬಹಳ ಒಳ್ಳೆಯದು ಇದರಿಂದ. ಮತ್ತು ದೊಡ್ಡವರಿಗೂ ಕೂಡ ಜಾಸ್ತಿ ಕತ್ತು ನೋವು ಬರ್ತಾ ಇರ್ತದೆ. ಚಿಕ್ಕ ಮಕ್ಕಳಿಗೆ ಮೆಮೊರಿ ಕಡಿಮೆ ಆಗ್ತಾ ಹೋಗ್ತದೆ, ಏಕಾಗ್ರತೆ ಕೊರತೆ ಇರ್ತದೆ. ಅದಕ್ಕಾಗಿ ಚಿಕ್ಕ ಮಕ್ಕಳು ಮಾಡೋದ್ರಿಂದ ಆ ಏಕಾಗ್ರತೆ ಕೊರತೆಯ ಸಮಸ್ಯೆ ನಿವಾರಣೆ ಆಗ್ತದೆ. ದೊಡ್ಡವರು ಮಾಡೋದ್ರಿಂದ ಕತ್ತು ನೋವಿನ ಸಮಸ್ಯೆ ನಿವಾರಣೆ ಆಗ್ತದೆ. ಅಲ್ಲಿ ಸುಮಾರು ಏನಾಗ್ತದೆ ಅಂತ ಹೇಳಿದ್ರೆ ಸ್ಲಿಪ್ ಡಿಸ್ಕ್ ಆಗಿರ್ತದೆ ಸರ್ವೈಕಲಲ್ಲಿ. C1 C2 C3 C4 C5 C6 C7 ಅಂತ 7 ಡಿಸ್ಕ್ಗಳಿರ್ತವೆ, ಕಶೇರುಕ ಮಣಿಗಳು. ಅವುಗಳಲ್ಲಿ ಏನಾಗಿರ್ತದೆ, ಕಂಪ್ರೆಷನ್ ಆಗಿರ್ತದೆ. ಆವಾಗ ಕತ್ತು ನೋವು ಬರ್ತಾ ಇರ್ತದೆ. ಈ ರೀತಿ ಮಾಡೋದ್ರಿಂದ ಅದು ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಜೊತೆಗೆ ಏನು ಮಾಡಬೇಕು, ನಿಧಾನ 2 ಕೈಗಳನ್ನ ಅಗಲ ಮಾಡ್ಕೋಬೇಕು. ನೋಡಲಿಕ್ಕೆ ತುಂಬ ಸುಲಭವಾಗಿದ್ದಾವೆ. ಉಸಿರು ತೆಗೆದುಕೊಳ್ತಾ ಕೈಯನ್ನು ಮುಷ್ಟಿ ಮಾಡಿ, ಉಸಿರು ಬಿಡ್ತಾ ರಿಲ್ಯಾಕ್ಸ್ ಮಾಡಿ. ಉಸಿರು ತೆಗೆದುಕೊಳ್ತಾ ಕೈಯನ್ನು ಮುಷ್ಟಿ ಮಾಡಿ, ಉಸಿರು ಬಿಡ್ತಾ ಕೈಯನ್ನು ರಿಲ್ಯಾಕ್ಸ್ ಮಾಡಿ.
ಉಸಿರು ತೆಗೆದುಕೊಳ್ತಾ ಕೈಯನ್ನು ಮುಷ್ಟಿ ಮಾಡಿ ಉಸಿರು ಬಿಡ್ತಾ ಕೈಗಳನ್ನು ರಿಲ್ಯಾಕ್ಸ್ ಮಾಡಿ. ಹೀಗೆ ಫ್ರೀಯಾಗಿರ್ಬೇಕು ನೋಡಿ. ಕತ್ತನ್ನು ಮೂಮೆಂಟ್ ಮಾಡಿ ಕತ್ತನ್ನು ಸಡ್ಲ ಮಾಡ್ಕೊಂಡ್ವಿ. ಕಂಟಿನ್ಯೂ ಆಗಿ ಮಾಡ್ತಾಯಿರಿ ಹೀಗೆ ನನ್ನ ಜೊತೆಗೆ. ಕತ್ತನ್ನು ರಿಲ್ಯಾಕ್ಸ್ ಮಾಡಿಕೊಂಡಾಗ ಮೆದುಳಿಗೆ ರಕ್ತ ಸಂಚಾರ ಆಗುತ್ತೆ. ಈಗ ನಾವು ಮಕ್ಕಳಿಗೆ ಏನು ಮಾಡ್ತಾ ಇದ್ದೀವಿ, ಟೈ ಕಟ್ಟಿ ಕಳಿಸ್ತಾ ಇದ್ದೀವಿ. ಟೈ ಕಟ್ಟಿ ಕಳಿಸೋದ್ರಿಂದ ಏನಾಗ್ತದೆ, ಇಲ್ಲೆಲ್ಲ ಕತ್ತು ಏನಾಗ್ತದೆ, ಪೂರ್ತಿಯಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗದೆ ಇರತಕ್ಕಂಥ ರೀತಿಯಲ್ಲಿ ಸ್ಟ್ರಕ್ ಆಗ್ತದೆ. ಆವಾಗ ಮಕ್ಕಳಲ್ಲಿ ಸುಮಾರು ತೊಂದರೆಗಳಾಗ್ತವೆ. ಅದಕ್ಕೆ ಟೈ ಹಾಕೋದು ನಮ್ಮ ಸಂಸ್ಕೃತಿಯಲ್ಲ. ಅಮೇರಿಕಾ ಮತ್ತು ಯುರೋಪ್ನಲ್ಲಿ ಜಾಸ್ತಿ ಕೋಲ್ಡ್ ಇರ್ತದೆ, ಅದಕ್ಕೆ ಅವರು ಟೈ ಹಾಕ್ತಾರೆ, ಬಿಸಿ ಇರಲಿ ಶರೀರ ಅಂತ ಹೇಳ್ಬಿಟ್ಟು. ನಿಧಾನ ವಾಪಸ್ ಬನ್ನಿ. ನಾವು ನಮ್ಮ ದೇಶದಲ್ಲಿ ಟೈ ಏನಾದರೂ ಹಾಕಿದರೆ ಮೆದುಳಿಗೆ ರಕ್ತ ಸಂಚಾರದ ಕೊರತೆ ಆಗ್ತದೆ, ಬ್ರೈನ್ ಹೆಮರೇಜ್ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಅದಕ್ಕೆ ಅವರ ವಾತಾವರಣದ ಅನುಗುಣವಾಗಿ ಅವರ ಜೀವನ ಶೈಲಿ, ಅವರು ಕೋಲ್ಡ್ ಹಾಕ್ತಾರೆ, ಅವ್ರು ಹಾಕಲೇಬೇಕು, ಯಾಕಂದರೆ ಕೋಲ್ಡ್ ಇರ್ತದೆ. ನಮ್ಮಲ್ಲಿ ನೋಡ್ಬೇಕು ನೀವು, ಮದುವೆಯಲ್ಲಿ ತುಂಬ ಜಾಸ್ತಿ ಸೆಕೆ ಇರ್ತದೆ, ಆ ಸೆಕೆಯಲ್ಲೇ ಕೋಲ್ಡ್ ಹಾಕಿರ್ತಾನೆ ಅವನು ಮದುವೆ ಗಂಡು. ಆ ಸೆಕೆಯಲ್ಲಿ ಒದ್ದಾಡ್ತಾ ಇರ್ತಾನೆ ಪುಣ್ಯಾತ್ಮ. ಅಂದರೆ ಆ ಒಳಗಡೆ ಆ ಒಂದು ಕೋಲ್ಡ್ನಿಂದ ಏನಾಗಿರ್ತದೆ, ಜಾಸ್ತಿ ಬೆವರು ಬರ್ತಾ ಇರ್ತದೆ, ಮೈಯಲ್ಲೆಲ್ಲ ದುರ್ಗಂಧ ತುಂಬಿಕೊಂಡಿರ್ತದೆ. ಅಷ್ಟೊಂದು ಕಷ್ಟಪಟ್ಕೊಂಡು ಕೋಲ್ಡ್ ಯಾಕೆ ಹಾಕಬೇಕು? ನಾವು ಖಾದಿ ಬಟ್ಟೆಗಳನ್ನೇ ಹಾಕಬೇಕು. ಅದರಿಂದ ಮೈಗೂ ಒಳ್ಳೆಯದು, ಮನಸ್ಸಿಗೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು. ಯಾಕೆಂದರೆ ಸ್ವದೇಶವನ್ನು ಬಳಸೋದ್ರಿಂದ, ಸ್ವದೇಶಿ ವಸ್ತುಗಳನ್ನು ಬಳಸೋದ್ರಿಂದ ದೇಶಕ್ಕೆ ತುಂಬ ಒಳ್ಳೆಯದಾಗ್ತದೆ. ಅದಕ್ಕೆ ಈ ಖಾದಿ ವಸ್ತ್ರಗಳನ್ನು ನೀವು ಧರಿಸಿ, ದಯವಿಟ್ಟು ಈ ಪಾಲಿಸ್ಟರ್ ವಸ್ತ್ರಗಳನ್ನು ಬಿಟ್ಬಿಡಿ. ಈ ಕೋಲ್ಟು ಅವು ಇವೆಲ್ಲ ಏನಂತ ಹೇಳಿದ್ರೆ ನಾವು ಅಂಧಾನುಕರಣೆಯನ್ನು ಮಾಡ್ತಾಯಿದ್ದೇವೆ, ಪಾಶ್ಚಾತ್ಯರ ಅಂಧಾನುಕರಣೆ. ಗೊತ್ತೋ ಗೊತ್ತಿಲ್ಲದ ನಾವೇನು ಮಾಡ್ತೀವಿ, ನಮಗೆ ನಾವೇ ದ್ರೋಹ ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ ಈ ಕೋಲ್ಟ್ ಹಾಕೋದ್ರಿಂದ, ಟೈ ಹಾಕೊಳ್ಳೋದ್ರಿಂದ ನಿಮ್ಮಲ್ಲಿ ಬ್ಲಡ್ ಸರ್ಕ್ಯುಲೇಷನ್ಗೆ ತೊಂದರೆ ಆಗ್ತದೆ. ಅಲ್ಲಿ ಹೀಟ್ ಇರ್ತದೆ, ಇದು ಕೋಲ್ಡ್ ಇರ್ತದೆ. ನಮ್ಮ ದೇಶದಲ್ಲಿ ಪ್ರತಿ ದಿವಸ ಸೂರ್ಯ ಕಾಣಿಸ್ತಾನೆ. ಅಮೇರಿಕಾ ಮತ್ತು ಯುರೋಪ್ನಲ್ಲಿ ವರ್ಷಕ್ಕೆ ಒಂದು 3 ತಿಂಗಳು 4 ತಿಂಗಳು ಸೂರ್ಯನ ಪ್ರಕಾಶ ಅದು ಲೈಟಾಗಿ ತುಂಬ ಕಡಿಮೆ ಕಾಣಿಸ್ತದೆ. ಆದರೆ ನಮ್ಮ ದೇಶದಲ್ಲಿ ಎವ್ರಿ ಡೇ ಸಂಡೇ. ಅಲ್ಲಿ ವರ್ಷಕ್ಕೆ ಯಾವತ್ತೋ ಒಂದು ದಿವಸ ಸೂರ್ಯ ಕಾಣಿಸಿದ್ರೆ ಅವರಿಗೆ ತುಂಬ ಖುಷಿ ಆಗುತ್ತೆ. ಗುಡ್ ಮಾರ್ನಿಂಗ್ ಅಂತಾರೆ. ನಮ್ಮ ದೇಶದಲ್ಲಿ ಎವ್ರಿ ಮಾರ್ನಿಂಗ್ ಈಸ್ ಗುಡ್ ಮಾರ್ನಿಂಗ್. ಅದಕ್ಕೆ ನಮ್ಮ ಮಕ್ಕಳನ್ನ ನಾವು ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಸ್ಕೂಲಲ್ಲಿರ್ತಕ್ಕಂಥವ್ರಿಗೆ ಹೇಳಿ, ನೀವು ಟೈ ಹಾಕದೆ ನೀವು ನಿಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ. ಯಾಕೆ ಹಾಕಲ್ಲ ಅಂತ ಕೇಳಿದ್ರೆ ಈ ರೀತಿ ತೊಂದರೆ ಆಗ್ತದೆ, ಇದು ನಮ್ಮ ದೇಶದ ವಾತಾವರಣಕ್ಕೆ ಸೆಟ್ ಆಗ್ತಕ್ಕಂಥದ್ದಲ್ಲ ಅಂತಕ್ಕಂಥದ್ದನ್ನು ನೀವು ಅವ್ರಿಗೆ ಹೇಳಬೇಕು. ಇದಾದಮೇಲೆ ನೆಕ್ಸ್ಟು ಈ ಒಂದು ರಿಸ್ಟನ್ನು ಕ್ರಿಯಾಶೀಲಗೊಳಿಸ್ಲಿಕ್ಕಾಗಿ ಈ ಒಂದು ಆಸನ, ಇದಕ್ಕೆ ಹಸ್ತ ಸಂಚಲನಾಸನ ಅಂತ ಕರೀತಾರೆ. ಉಸಿರು ಬಿಡ್ತಾ ಕೆಳಗೆ, ಉಸಿರು ತೆಗೆದುಕೊಳ್ತಾ ಮೇಲೆ, ಹೀಗೆ ಮಾಡ್ತಾ ಹೋಗಬೇಕು. ಮನಸ್ಸಿನ ಎಲ್ಲ ಆಲೋಚನೆಗಳು ಸಂಪೂರ್ಣವಾಗಿ ಸ್ತಬ್ಧವಾಗಿರಲಿ. ನಿಮ್ಮ ಮನಸ್ಸು ಕೇವಲ ಯಾವ ಅಂಗಾಂಗ ಚಲನೆ ಆಗ್ತಾ ಇರ್ತದಲ್ಲ ಆ ಅಂಗಾಂಗದ ಮೇಲೇ ಕೇಂದ್ರೀಕೃತವಾಗಿರಬೇಕು. ಉಸಿರು ಸಾಧ್ಯವಾದಷ್ಟರ ಮಟ್ಟಿಗೆ ದೀರ್ಘವಾಗಿರಬೇಕು, ನಿಧಾನವಾಗಿರಬೇಕು. ಹಿಂಗೆ ಉಸಿರು ತೆಗೆದುಕೊಳ್ತಾ ಕೈ ಮೇಲೆ, ಉಸಿರು ಬಿಡ್ತಾ ಕೈ ಕೆಳಗೆ. ಇದಾಯ್ತಲ್ಲ. ಇದಾದಮೇಲೆ ಭುಜಗಳನ್ನು ಸಂಚಾರ ಮಾಡ್ತಕ್ಕಂಥದ್ದು. ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಹೀಗೆ ಮಾಡ್ತಾಯಿರಿ. ಇದು ನೋಡಲಿಕ್ಕೆ ಸುಲಭವಾಗಿ ಕಾಣಿಸ್ಬೋದು ನಿಮಗೆ, ಆದರೆ ಇದರ ಲಾಭ ತುಂಬ ಜಾಸ್ತಿ ಇದೆ. ಯಾವಾಗ ನಿಮ್ಮ ಜಾಯಿಂಟ್ಸ್ಗಳು ಕ್ರಿಯಾಶೀಲವಾಗಿರ್ತವೆ ಆವಾಗ ನಿಮ್ಮ ಶರೀರದ ಗ್ರಂಥಿಗಳು ಕೂಡ ಕ್ರಿಯಾಶೀಲವಾಗಿರ್ತವೆ. ನಾನು ಪದೇ ಪದೇ ಹೇಳ್ತಾ ಇರ್ತೇನೆ, ಜಾಯಿಂಟ್ಸ್ ಆ್ಯಂಡ್ ಗ್ಲ್ಯಾಂಡ್ಸ್ ಸೂಕ್ಷ್ಮ ಯೋಗಾಸನಗಳು ಅಂತ ಹೇಳ್ತಾ ಇರ್ತೇನೆ. ಇವುಗಳಿಗೆ ಸಂದು ಮತ್ತು ಕೀಲುಗಳ ಕ್ರಿಯಾಶೀಲಗೊಳಿಸ್ತಕ್ಕಂಥ ಸೂಕ್ಷ್ಮ ಯೋಗಾಸನಗಳು ಅಂತ ಕರೀತಾರೆ. ಹೀಗೆ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಹೀಗೆ ಭುಜವನ್ನು ನೀವು ಸುತ್ತಿಸ್ತಾ ಹೋಗಬೇಕು. ಇದನ್ನು ನೋಡಿ ಯಾರು ಬೇಕಾದ್ರೂ ಮಾಡ್ಬೋದು ಅಂತ ನಾನು ಹೇಳಿದೆ. ಸೂಕ್ಷ್ಮವಾಗಿರ್ತಕ್ಕಂಥ ಆಸನ ಭುಜ ಭ್ರಮಣಾಸನ ಸೂಕ್ಷ್ಮವಾಗಿರ್ತದೆ, ಆದರೆ ಲಾಭ ಹೆಚ್ಚಾಗಿರ್ತದೆ. ಅದಕ್ಕೆ ನಾನೇನು ಹೇಳಿದೆ ಪ್ರಾರಂಭದಲ್ಲಿ, ಈ ಆಸನಗಳನ್ನ ಯಾರು ಬೇಕಾದರೂ ಮಾಡ್ಬೋದು. ಇದರಿಂದ ಲಾಭಗಳು ಜಾಸ್ತಿ ಇದ್ದಾವೆ ಅಂತ ಹೇಳಿದ್ದೀನಿ. ಈ ಥರ ಮಾಡೋದ್ರಿಂದ ನಿಮ್ಮ ಹೃದಯ ಕಾರ್ಯಕ್ಷಮತೆ ಚೆನ್ನಾಗಿರ್ತದೆ, ಮತ್ತು ನರ್ವಸ್ ಸಿಸ್ಟಮ್ ತುಂಬ ಕ್ರಿಯಾಶೀಲವಾಗಿ ಕೆಲಸ ಮಾಡುತ್ತೆ, ಮಾಂಸಖಂಡಗಳು ಕ್ರಿಯಾಶೀಲವಾಗಿರ್ತವೆ, ಜೊತೆಗೆ ಎಲ್ಲ ಜಾಯಿಂಟ್ಸ್ಗಳು ಕೂಡ ಆ್ಯಕ್ಟಿವೇಟ್ ಆಗಿರ್ತವೆ. ಎಲ್ಲ ಜಾಯಿಂಟ್ಸ್ಗಳು ಕ್ರಿಯಾಶೀಲವಾಗಿದ್ದಾಗ ಮನುಷ್ಯನ ರೋಗ ಪ್ರತಿರೋಧಕ ಶಕ್ತಿ ಜಾಗೃತವಾಗಿರ್ತದೆ. ಇವೆಲ್ಲ ಇಮ್ಯುನಿಟಿ ಪವರ್ನು ಕೂಡ ಆ್ಯಕ್ಟಿವೇಟ್ ಮಾಡ್ತವೆ. ಉಸಿರು ತೆಗೆದುಕೊಳ್ಳಿ, ಉಸಿರು ಬಿಡಿ, ಉಸಿರು ತೆಗೆದುಕೊಳ್ಳಿ, ಉಸಿರು ಬಿಡಿ, ಉಸಿರು ತೆಗೆದುಕೊಳ್ಳಿ, ಉಸಿರು ಬಿಡಿ. ಹೀಗೆ ಒಂದು 20 ಬಾರಿ ಮಾಡಬೇಕು.
ಗೊತ್ತಾಯ್ತಲ್ಲ, ಎಷ್ಟು ಸುಲಭವಾಗಿದೆ ನೋಡಿ. ಇದಾದಮೇಲೆ ಏನು ಮಾಡಬೇಕು, ಎರಡು ಕಾಲುಗಳನ್ನ ಸ್ವಲ್ಪ ಅಗಲ ಮಾಡ್ಕೋಬೇಕು. ಅಗಲ ಮಾಡ್ಕೊಂಡ್ಮೇಲೆ ನಿಧಾನವಾಗಿ ಎರಡು ಕೈಗಳನ್ನ ಸೊಂಟದ ಮೇಲೆ ಇಟ್ಕೊಳ್ಳಿ. ಸೊಂಟದ ಮೇಲೆ ಇಟ್ಕೊಂಡು ನಿಧಾನವಾಗಿ ಉಸಿರು ಬಿಡ್ತಾ ಮುಂದೆ ಬಾಗಿ. ನಿಧಾನ, ಎಷ್ಟು ಸಾಧ್ಯನೋ ಅಷ್ಟು. ನಿಮ್ಮ ಕೈ ಇಷ್ಟ ಆಗುತ್ತಾ ಇಷ್ಟು. ಯಾವುದೇ ಕಾರಣಕ್ಕೂ ಒತ್ತಡ ಹಾಕ್ಲಿಕ್ಕೆ ಹೋಗ್ಬಿಡಿ. ನಿಧಾನ ಉಸಿರು ಬಿಡ್ತಾ ಮುಂದೆ, ನಿಧಾನ ಉಸಿರು ತೆಗೆದುಕೊಳ್ತಾ ಹಿಂದೆ. ಎಷ್ಟಾಗುತ್ತೋ ಅಷ್ಟೇ. ಈಗ ಹಿಂದೆ ಬಾಗಬೇಕಾದ್ರೆ ವಿಶೇಷವಾಗಿ ಈ ಹೈ BP ಮತ್ತು ಹೃದಯ ಸಮಸ್ಯೆ ಇರ್ತಕ್ಕಂಥವ್ರು ಜಾಸ್ತಿ ಹಿಂದೆ ಬಾಗಬೇಡಿ, ಜಸ್ಟ್ ಸ್ವಲ್ಪ ಮಾತ್ರ ಬಾಗಬೇಕು. ಗೊತ್ತಾಯ್ತಲ್ಲ. ನಿಧಾನವಾಗಿ ಉಸಿರು ಬಿಡ್ತಾ ಮುಂದೆ. ಇದರಿಂದ ಏನಾಗ್ತಾ ಇದೆ, ನಮ್ಮ ಎರಡೂ ಕಾಲುಗಳು ಸಂಪೂರ್ಣವಾಗಿ ಕ್ರಿಯಾಶೀಲವಾಗ್ತಾ ಇದ್ದಾವೆ. ಸೊಂಟದ ಭಾಗ ಕ್ರಿಯಾಶೀಲವಾಗ್ತಾ ಇದೆ. ಹೀಗೆ ಮಾಡ್ತಾ ಹೋಗು. ಹೀಗೆ ನಿಧಾನ ಉಸಿರು ತೆಗೆದುಕೊಳ್ತ ಮೇಲೆ ನಿಧಾನ ಉಸಿರು ಬಿಡ್ತಾ ಕೆಳಗೆ. ಸಂಪೂರ್ಣವಾಗಿ ಹೀಗೆ ಮಾಡ್ತಾ ಹೋಗ್ಬೇಕು. ಒಂದು 20 ಬಾರಿ ಮಾಡಬೇಕು. ಇದಾದಮೇಲೆ ಏನು ಮಾಡಬೇಕು, ಎರಡು ಕೈಗಳನ್ನ ಹೀಗೆ ತೊಡೆಯ ಅಕ್ಕಪಕ್ಕ ಇಟ್ಕೋಬೇಕು. ನಿಧಾನ ಉಸಿರು ಬಿಡ್ತಾ ಎಡಕ್ಕೆ ಉಸಿರು ತೆಗೆದುಕೊಳ್ತಾ ಮೇಲೆ. ನೋಡಿ ಎಷ್ಟು ಸುಲಭವಾಗಿದೆ. ಈ ಥರ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ನಿಮಗೆ ಬೆನ್ನು ನೋವಿನ ಸಮಸ್ಯೆ ಬರಲ್ಲ. ಅಕಸ್ಮಾತ್ ನಿಮಗೆ ಏನಾದರೂ ಬೆನ್ನು ನೋವು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದರೆ ಅದಕ್ಕೆ ನೀವೇನು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಸಾಸಿವೆ, ಮೆಂತ್ಯ ಮತ್ತು ಎಳ್ಳು ಈ ಮೂರನ್ನು ಸೇರಿಸಿ ಚೆನ್ನಾಗಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿ ಅದನ್ನು ಸಾಸಿವೆ ಎಣ್ಣೆಯಲ್ಲಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಅದರಲ್ಲಿ ಒಂದು 4ರಿಂದ 8 ಕರ್ಪೂರದ ಒಂದು ಪುಡಿಯನ್ನು ಹಾಕಬೇಕು. ಆ ಪುಡಿಯನ್ನು ಹಾಕಿ ಎಲ್ಲಿ ನೋವಿರ್ತದೆ ಆ ಭಾಗಕ್ಕೆ ಚೆನ್ನಾಗಿ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆಯಿಂದ ಚೆನ್ನಾಗಿ ಮಸಾಜ್ ಮಾಡಿ ಈ ಒಂದು ಪೇಸ್ಟನ್ನು ಅಲ್ಲಿ ಹಚ್ಚೋದ್ರಿಂದ ನಿಮ್ಮ ನೋವು ಸಂಪೂರ್ಣವಾಗಿ ಕಡಿಮೆ ಆಗ್ತದೆ. ಅದ್ರ ಜೊತೆಗೆ ನೀವು ಏನು ಮಾಡ್ಬೋದು, ಎಕ್ಕದ ಎಲೆ ಇರ್ತದಲ್ಲ, ಎಕ್ಕದ ಎಲೆನೂ ಕೂಡ ಬಿಸಿ ಮಾಡಿ ಹಚ್ಕೋಬೋದು. ಬಿಸಿ ಎಕ್ಕದ ಎಲೆ ಶಾಖವನ್ನು ಕೊಟ್ಕೊಳ್ಳೋದ್ರಿಂದನೂ ಕೂಡ ನೋವು ಭಾಳ ಬೇಗ ನಿವಾರಣೆ ಆಗ್ತದೆ. ಆ ಎಕ್ಕದ ಎಲೆನ ಎದರಲ್ಲಿ ಬಿಸಿ ಮಾಡಬೇಕು ಅಂದರೆ ಎಳ್ಳೆಣ್ಣೆಯಲ್ಲಿ ಬಿಸಿ ಮಾಡ್ಬೋದು, ಹರಳೆಣ್ಣೆಯಲ್ಲಿ ಬಿಸಿ ಮಾಡ್ಬೋದು, ಸಾಸಿವೆ ಎಣ್ಣೆಯಲ್ಲಿ ಬಿಸಿ ಮಾಡ್ಬೋದು. ಹೀಗೆ ಮಾಡ್ತಾ ಹೋಗಬೇಕು. ಇದು ಮಾಡಿದರೂ ಕೂಡ ನಿಮ್ಗೆ ಆಗ್ತಾಯಿಲ್ಲ ಅಂದರೆ ಅಲ್ಲಿ ಸ್ವಲ್ಪ ಡಿಸ್ಕಲ್ಲಿ ತೊಂದರೆ ಇರ್ತದೆ. ಅದಕ್ಕೆ ಪಂಚಕರ್ಮ ಚಿಕಿತ್ಸೆ ಮಾಡ್ತೀವಿ ನಾವು, ಕಟಿ ಬಸ್ತಿ, ಪತ್ರಪಿಂಡ ಸ್ವೇದ ಅಂತ. ಅದನ್ನು ಮಾಡಿಸ್ಕೊಂಡ್ರೆ ನಿಮ್ಮ ಬೆನ್ನು ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಯಾವತ್ತೂ ಬೆನ್ನುಗೆ ಆಪ್ರೇಷನ್ ಮಾಡಿಸ್ಕೋಬೇಡಿ. ಆಪ್ರೇಷನ್ ಮಾಡಿಸ್ಕೊಂಡ್ರೆ ಲಕ್ವಾ ಹೊಡೆಯೋ ಚಾನ್ಸಸ್ ಇರ್ತದೆ. ಎಷ್ಟೇ ಬೆನ್ನು ನೋವಿನ ಸಮಸ್ಯೆ ಇದ್ದರೂ ಕೂಡ ಅದಕ್ಕೆ ಶಾಶ್ವತವಾಗಿರೋ ಪರಿಹಾರ ನಮ್ಮ ಪಂಚಕರ್ಮ ಚಿಕಿತ್ಸೆಯಲ್ಲಿದೆ. ಅದನ್ನು ನೀವು ನಮ್ಮ ಆಶ್ರಮಕ್ಕೆ ಬಂದು ತೆಗೆದುಕೊಳ್ಬೋದು. ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಧಾನವಾಗಿ ಎರಡು ಕಾಲು ಜೋಡಿಸ್ಕೋಬೇಕು. ನೋಡಿ ಎಷ್ಟು ಸುಲಭವಾಗಿದ್ದಾವೆ, ಎಷ್ಟು ಪ್ರಭಾವಕಾರಿಯಾಗಿದ್ದಾವೆ. ಗೊತ್ತಾಯ್ತಲ್ಲ. ಹೀಗೆ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಎರಡು ಕೈಗಳನ್ನ ಮುಂದೆ ಸ್ಟ್ರೆಚ್ ಮಾಡಿ ಉಸಿರು ಬಿಡ್ತಾ ವಾಪಸ್ ಬನ್ನಿ. ಮತ್ತೆ ಉಸಿರು ತೆಗೆದುಕೊಳ್ತಾ ಮತ್ತೆ ನಿಮ್ಮ ಎರಡು ಕೈಗಳನ್ನ ಮುಂದೆ ಸ್ಟ್ರೆಚ್ ಮಾಡಿ ಉಸಿರು ಬಿಡ್ತಾ ವಾಪಸ್. ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ಎರಡು ಕೈಗಳನ್ನ ಮುಂದೆ ಸ್ಟ್ರೆಚ್ ಮಾಡಿ ಮತ್ತೆ ಉಸಿರು ಬಿಡ್ತಾ ವಾಪಸ್. ಮತ್ತೆ ಉಸಿರು ತೆಗೆದುಕೊಳ್ತಾ ಎರಡು ಕೈಗಳನ್ನ ಈ ರೀತಿ ಲಾಕ್ ಮಾಡ್ಕೋಬೇಕು. ಈ ರೀತಿ ತಿರುಗಿಸ್ಕೊಂಡು ಮುಂದೆ ಸ್ಟ್ರೆಚ್ ಮಾಡಬೇಕು. ಉಸಿರು ಬಿಡ್ತಾ ವಾಪಸ್. ಹೀಗೆ ಮೇಲಿನ ಶರೀರವನ್ನು ಸಂಪೂರ್ಣವಾಗಿ ಕ್ರಿಯಾಶೀಲಗೊಳಿಸ್ಕೊಳ್ತಾ ಇದ್ದೀವಿ. ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಸೊಂಟವನ್ನು ಮುಂದೆ, ಉಸಿರು ಬಿಡ್ತಾ ಹಿಂದೆ, ಈ ರೀತಿ ಸುತ್ತಿಸ್ಬೇಕು. ಗೊತ್ತಾಯ್ತಲ್ಲ. ಹೀಗೆ ನಿಧಾನವಾಗಿ ನಿಮ್ಮ ಸೊಂಟವನ್ನು ತಿರುಗಿಸ್ಬೇಕು. ಈಗೊಂದು ವಿಶೇಷ ಸೂಚನೆ ಏನು ಅಂತ ಹೇಳಿದ್ರೆ, ಉತ್ತರ ಕರ್ನಾಟಕದಿಂದ ಬರ್ತಕ್ಕಂಥ ಜನರಿಗೆ ಬೆಂಗಳೂರು ಸ್ವಲ್ಪ ದೂರ ಆಗ್ತಾಯಿತ್ತು, ಬರಲಿಕ್ಕೆ ತುಂಬ ಅನಾನುಕೂಲತೆ ಆಗ್ತಾಯಿತ್ತು. ಅದಕ್ಕೆ ನಾವೇನು ಮಾಡಿದ್ದೇವೆ, ಹುಬ್ಬಳ್ಳಿಯಲ್ಲಿ ನಮ್ಮ ಸೇವಾ ಕೇಂದ್ರವನ್ನು ನಾವು ಪ್ರಾರಂಭ ಮಾಡಿದ್ವಿ. ವಿಳಾಸ ಏನು ಅಂತ ಹೇಳಿದ್ರೆ ಈಶ್ವರ ನಗರ 2 ಇದ್ದಾವೆ. ನಮ್ಮ ಆಶ್ರಮ ಯಾವ ಒಂದು ಈಶ್ವರ ನಗರದಲ್ಲಿದೆ ಅಂತ ಹೇಳಿದ್ರೆ APMC ಎದುರುಗಡೆ, ಈ ಹುಬ್ಬಳ್ಳಿ ಧಾರವಾಡ ಮುಖ್ಯ ರಸ್ತೆ ಇದೆಯಲ್ಲ ಅಲ್ಲಿ ನವನಗರದ ಹತ್ತಿರ APMC ಎದುರುಗಡೆ ಈಶ್ವರ ನಗರ. ಆ ಈಶ್ವರ ನಗರದ ಬಸ್ ಸ್ಟಾಪ್ನಲ್ಲಿ ಹೇಳ್ಕೊಂಡು ನೀವಲ್ಲಿ ಕೇಳ್ಬೋದು, ಪಂಚಯ್ಯನವರ ಮನೆ ಅಂತ ಕೇಳಬೇಕು. ಅಲ್ಲಿ ಅವ್ರ ಮನೆ ಆವರಣದಲ್ಲಿ ನಮ್ಮ ಒಂದು ಈ ಯೋಗಾಶ್ರಮ ಇರತಕ್ಕಂಥದ್ದು. ಈ ರೀತಿ ನೀವು ಮಾಡ್ತಾ ಹೋಗೋದ್ರಿಂದ ನಿಮ್ಮ ಸೊಂಟದ ಕೀಲುಗಳು ಹೆಚ್ಚು ಕ್ರಿಯಾಶೀಲವಾಗ್ತವೆ. ಹೀಗೆ ಮಾಡ್ತಾ ಹೋಗಬೇಕು. ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ನಿಧಾನವಾಗಿ ಎರಡು ಕಾಲುಗಳನ್ನು ಜೋಡಿಸ್ಕೊಳ್ಬೇಕು. ಎರಡು ಕೈಗಳನ್ನ ಈ ರೀತಿ ಇಂಟರ್ಲಾಕ್ ಮಾಡಬೇಕು. ತಾಡಾಸನವನ್ನು ಅಭ್ಯಾಸ ಮಾಡಬೇಕು. ಹೇಗೆ ಉಸಿರು ತೆಗೆದುಕೊಳ್ತಾ ಸಂಪೂರ್ಣವಾಗಿ ನಿಮ್ಮ ಬಾಡಿನ ಸ್ಟ್ರೆಚ್ ಮಾಡಬೇಕು. ಮೇಲೆ ಮೊದಲು ಕಾಲು ಎತ್ತಬಾರ್ದು, ದೇಹ ಮಾತ್ರ ಸ್ಟ್ರೆಚ್ ಮಾಡಬೇಕು.
ನಿಧಾನವಾಗಿ ವಾಪಸ್ ಬನ್ನಿ. ಇದಾದಮೇಲೆ ನೆಕ್ಸ್ಟ್ ಒಂದು 4-5 ಸ್ಟೆಪ್ ಆದಮೇಲೆ ನೀವು ಕಾಲುಗಳನ್ನು ಕೂಡ ಮೇಲೆ ಎತ್ತಬೇಕಾಗ್ತದೆ. ಮೊದಲು ವಿತೌಟ್ ಲಿಫ್ಟಿಂಗ್ ಯುವರ್ ಲೆಗ್ಸ್ ಹೀಗೆ ನಿಂತ್ಕೋಬೇಕು. ಹೀಗೆ ನಿಂತ್ಕೊಂಡು ಸ್ಟ್ರೆಚ್ ಮಾಡಬೇಕು. ನಿಧಾನ ಉಸಿರು ಬಿಡ್ತಾ ವಾಪಸ್ ಬನ್ನಿ. ಈ ತಾಡಾಸನವನ್ನು ನೀವು ಮಾಡೋದ್ರಿಂದ ನಿಮ್ಮ ನರ್ವಸ್ ಸಿಸ್ಟಮ್ ತುಂಬ ಕ್ರಿಯಾಶೀಲವಾಗ್ತದೆ. 2 ರೀತಿಯ ನರ್ವಸ್ ಸಿಸ್ಟಮ್ ಇರ್ತದೆ ನಮಗೆ, CNS ಮತ್ತು PNS. CNS ಅಂದರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಸ್ಪೈನ್ ಮತ್ತು ಬ್ರೈನು. PNS ಅಂದರೆ ಪೆರಿಫಿರಲ್ ನರ್ವಸ್ ಸಿಸ್ಟಮ್. ಈ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಜಾಯಿನ್ ಆಗಿರ್ತಕ್ಕಂಥ ಎಲ್ಲ 72,000 ನಾಡಿಗಳು, ಅದಕ್ಕೆ ಪೆರಿಫಿರಲ್ ನರ್ವಸ್ ಸಿಸ್ಟಮ್ ಅಂತ ಕರೀತಾರೆ. ಹೀಗೆ ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಸ್ಟ್ರೆಚ್ ಮಾಡಿ, ಹೋಲ್ಡ್ ಮಾಡಿ. ಇಲ್ಲಿ 1 2 3 4 5 ನಿಧಾನ ವಾಪಸ್ ಬನ್ನಿ. ನೋಡಿ, ನೋಡಲಿಕ್ಕೆ ಎಷ್ಟು ಸುಲಭ ಇದೆ ಅಲ್ವಾ? ಈಗ ನಿಮಗೆ ಸಾಧ್ಯ ಆದರೆ ನೀವೇನು ಮಾಡ್ಬೋದು, ಸ್ವಲ್ಪ ಕಾಲನ್ನು ಮೇಲೆತ್ತಬೋದು. ಹೀಗೆ ಹಿಂಡಿನ ಹೀಗೆ ಮೇಲೆತ್ತಬೋದು. ಯಾರು ಬೇಕಾದರೂ ಮಾಡ್ತಕ್ಕಂಥ ಆಸನಗಳಿವೆಲ್ಲ. ಮತ್ತು ಈ ಆಸನಗಳನ್ನ ನೀವು ಮಾಡೋದ್ರಿಂದ ನಿಮ್ಮ ಶರೀರದ ಈ ಜಡತ್ವಗಳು ಸಂಪೂರ್ಣವಾಗಿ ಕಡಿಮೆ ಆಗ್ತವೆ. ಶರೀರ ತುಂಬ ಗಡುಸಾಗಿರ್ತದೆ, ಜಡತ್ವದಿಂದ ಕೂಡಿರ್ತದೆ. ಹೀಗೆ ಅಭ್ಯಾಸ ಮಾಡ್ತಾ ಹೋಗಬೇಕು. ಗೊತ್ತಾಯ್ತಲ್ಲ? ಇದಾದ ಮೇಲೆ ನೆಕ್ಸ್ಟು ನೀವೇನು ಮಾಡಬೇಕು ಅಂತ ಹೇಳಿದರೆ, ತೀರ್ಯಕ ತಾಡಾಸನವನ್ನು ಮಾಡಬೇಕು. ಹೇಗೆ ಮಾಡಬೇಕು? ನಿಧಾನ ಹೀಗೇ ಲಾಕ್ ಮಾಡ್ಕೊಳ್ಳೋದು, ಕೈನ ಲಾಕ್ ಮಾಡಿಕೊಂಡು ಮೇಲೆ ನೋಡಿ ಹೀಗೆ ಸ್ಟ್ರೆಚ್ ಮಾಡ್ತಾ ಲಾಕ್ ಮಾಡಬೇಕು. ಮುಗುಳ್ನಗೆ ಮುಖದಲ್ಲಿರಬೇಕು. ಕೆಲವೊಬ್ಬರು ನಗದೇ ಇಲ್ಲ, ಪುಣ್ಯಾತ್ಮರು, ಒಂಥರ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಅವೆಲ್ಲ. ಹಾಗಾಗಿ ನೀವು ನಗ್ತಾ ಇರಿ, ಯಾವ ತೊಂದರೆಗಳು ಬರಲ್ಲ. ಹೀಗೆ ನಿಧಾನ ಉಸಿರು ತೆಗೆದುಕೊಳ್ತಾ ಕೈಯನ್ನು ಸ್ಟ್ರೆಚ್ ಮಾಡಿ ಉಸಿರು ಹೊರ ಹಾಕ್ತಾ ಎಡಗಡೆ ಬಾಗಿ. ಅರ್ಥ ಆಗ್ತಾ ಇದೆಯಾ? ಹೀಗೆ ಎಷ್ಟಾಗುತ್ತೋ ಅಷ್ಟು ನಿಧಾನ ಉಸಿರು ತೆಗೆದುಕೊಳ್ತಾ ಮೇಲೆ ಉಸಿರು ಬಿಡ್ತಾ ಬಲಕ್ಕೆ. 1 2 3 4 5. ಆದರೆ ಆಸನಗಳನ್ನ ಸರಿಯಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನೋಡಿ, ಈ ತೋಳುಗಳನ್ನ ಕಿವಿಗೆ ಈ ರೀತಿ ಸ್ಪರ್ಶ ಮಾಡೋದು, ಹೀಗೆ ಅಗಲ ಇರಬಾರ್ದು, ಸಾಧ್ಯವಾದಷ್ಟು ಮೇಲೆತ್ತಬೇಕು. ಆದರೆ ನೀವು ಆಸನ ಮಾಡ್ತಕ್ಕಂಥ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಜರ್ಕ್ ಹೊಡಿಬಾರ್ದು, ನಿಧಾನ ಮಾಡಬೇಕು. ನಿಧಾನ ಬಲಕ್ಕೆ ದೀರ್ಘ ಶ್ವಾಸ ಪ್ರಶ್ವಾಸವನ್ನು ಮಾಡಿ. 1 2 3 4 5. ನಿಧಾನ ಉಸಿರು ತೆಗೆದುಕೊಳ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ. 1 2 3 4 5. ನಿಧಾನ ವಾಪಸ್ ಬನ್ನಿ, ರಿಲ್ಯಾಕ್ಸ್ ಮಾಡಿ. ಹೀಗೆ ತೀರ್ಯಕ ತಾಡಾಸನ ನೀವು ಮಾಡ್ತಾ ಹೋಗಬೇಕು. ಇದಾದಮೇಲೆ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಮತ್ತೊಂದು ಆಸನ, ಕಟಿ ಚಕ್ರಾಸನ. ನೋಡಿ ಎಷ್ಟು ಸುಲಭವಾಗಿದೆ ಮಾಡಲಿಕ್ಕೆ. ನೀವೇನು ಮಾಡಬೇಕು ಗೊತ್ತಾ? 2 ಕಾಲುಗಳನ್ನ 1 ಅಡಿ ಅಂಗಲದಲ್ಲಿ ನೀವು ಅಗಲವಾಗಿ ಇಟ್ಕೊಳ್ಬೇಕು. ಈಗ ಎಡಗಡೆ ಟ್ವಿಸ್ಟ್ ಆಗ್ತಾಯಿದೆ ಅಂದರೆ ಎಡಗೈಯನ್ನು ಸಂಪೂರ್ಣವಾಗಿ ಈ ರೀತಿಯಾಗಿ ಬಳಸಬೇಕು. ಸೊಂಟವನ್ನು ಎಡಗೈಯಿಂದ, ಬಲಗೈಯನ್ನು ಎಡಗಡೆ ಭುಜದ ಮೇಲೆ ಇಟ್ಕೋಬೇಕು. ಹೀಗೆ ಇಟ್ಕೊಂಡು ನೀವೇನು ಮಾಡಬೇಕು, ಹಿಂಡಿ ನೋಡಬೇಕು. ಯಾವ ಹಿಂಡಿ? ಎಡಗಡೆ ಹಿಂಡಿ. ವಾಪಸ್ ನಿಧಾನವಾಗಿ ನೀವೇನು ಮಾಡಬೇಕು, ಬಲಗಡೆ ತಿರುಗಿ ಈಗೇನು ಮಾಡಬೇಕು, ಎಡಗಡೆ ತಿರುಗಿ ಬಲಗಡೆ ಹಿಂಡಿ ನೋಡಬೇಕು. ಹೀಗೆ ಎಡಗಡೆ ತಿರುಗಿದಾಗ ಬಲಗಡೆ ಹಿಂಡಿ ನೋಡೋದು, ಬಲಗಡೆ ತಿರುಗಿದಾಗ ಎಡಗಡೆ ಹಿಂಡಿ ನೋಡೋದು. ಹೀಗೆ ಮಾಡ್ತಾ ಹೋಗಬೇಕು. ನೀವು ಕೆಲವು ಸಂದರ್ಭದಲ್ಲಿ ಹೆಂಗೆ ಮಾಡ್ತೀರ ಅಂದರೆ ಇಷ್ಟು ಮಾಡ್ತಿರ್ತೀರ. ಹೀಗೆ ಈ ಥರ ಮಾಡೋದ್ರಿಂದನೂ ಕೂಡ ಲಾಭ ಇದೆ. ಇದಕ್ಕಿಂತ ಹೀಗೆ ಮಾಡಿದ್ರೆ ಹೆಚ್ಚು ಪರಿಣಾಮಕಾರಿಯಾಗಿ ಇರ್ತದೆ. ನೋಡಿ, ಸಂಪೂರ್ಣವಾಗಿ ಕರಳು ಟ್ವಿಸ್ಟ್ ಆಗ್ತಾ ಇದೆ. ನಿಧಾನವಾಗಿ ಮಾಡ್ತಾ ಹೋಗಬೇಕು. ಬಲಕ್ಕೆ ತಿರುಗಿದರೆ ಎಡಗಡೆ ಹಿಮ್ಮಡಿ, ಎಡಕ್ಕೆ ತಿರುಗಿದರೆ ಬಲಗಡೆಯ ಹಿಮ್ಮಡಿಯನ್ನು ನೋಡ್ತಾ ಹೋಗಬೇಕು. ನಿಧಾನ ವಾಪಸ್. ಇದಕ್ಕೆ ಕಟಿಚಕ್ರಾಸನ ಅಂತ ಕರೀತಾರೆ. ಇದನ್ನು ಮಾಡೋದ್ರಿಂದ ಮಲಬದ್ಧತೆ ಸಮಸ್ಯೆ ಕಡಿಮೆ ಆಗುತ್ತೆ. ಮಲಬದ್ಧತೆ ಒಂದು ಕಡಿಮೆ ಆದರೆ ಸಾಕು, ನಿಮ್ಮ ಎಲ್ಲ ಕಾಯಿಲೆಗಳು ನಿವಾರಣೆ ಆಗ್ತವೆ. ಗೊತ್ತಾಯ್ತಲ್ಲ? ಯಾಕಂದರೆ ನಿಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಕರುಳು ಎಷ್ಟು ಉದ್ದಿರ್ತದೆ? 31 32 ಇಷ್ಟೊಂದು ಉದ್ದವಾಗಿರ್ತಕ್ಕಂಥ ಆ ಒಂದು ಕರುಳು ಕ್ಲೀನಾಗಿರಬೇಕು. ಕ್ಲೀನಾಗಿರಬೇಕು ಅಂತಂದರೆ ಈ ರೀತಿ ನೀವು ಟ್ವಿಸ್ಟ್ ಮಾಡಬೇಕು. ಗೊತ್ತಾಯ್ತಲ್ಲ?
ಹೀಗೆ ಇದನ್ನು ಮಾಡೋದ್ರಿಂದ ನಿಮ್ಮ ಲಿವರು ಸ್ವಚ್ಛ ಆಗ್ತದೆ, ಕರಳು ಸ್ವಚ್ಛ ಆಗ್ತದೆ, ನಿಮ್ಮ ಉದರದ ಎಲ್ಲ ಅಂಗಾಂಗಗಳು ಕೂಡ ಹೆಚ್ಚು ಕ್ರಿಯಾಶೀಲವಾಗ್ತದೆ. ನೋಡಲಿಕ್ಕೆ ಸುಲಭ ಆಗಿದೆ. ಇದು ಹಲವಾರು ಲಾಭಗಳನ್ನು ಕೊಡ್ತಕ್ಕಂಥ ಆಸನ. ಬಿ ಪಿಗೆ, ಶುಗರ್ಗೆ, ಹೃದಯ ಸಮಸ್ಯೆ ಇರ್ತಕ್ಕಂಥವ್ರಿಗೆ, ಅರ್ಥ್ರೈಟಿಸ್ ಇರ್ತಕ್ಕಂಥವ್ರಿಗೆ, ಜೊತೆಗೆ ಬೆನ್ನುವಿನ ಸಮಸ್ಯೆ ಇರ್ತಕ್ಕಂಥವ್ರಿಗೆ, ಮೈಗ್ರೇನ್ ಹೆಡ್ಡೇಕ್ ಇರ್ತಕ್ಕಂಥವ್ರಿಗೆ, ತಲೆ ಕೂದಲಿರ್ತಕ್ಕಂಥ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಇವೆಲ್ಲ ಆಸನಗಳು ಸುಲಭವಾಗಿ ಕಾಣ್ತಾ ಇದ್ದಾವಲ್ಲ, ಇವೆಲ್ಲ ಆಸನಗಳು ಅತ್ಯಂತ ಲಾಭಕಾರಿಯಾಗಿರ್ತಕ್ಕಂಥ ಆಸನಗಳಿವು. ನಿಮ್ಮ ಮೆದುಳನ್ನು ಕೂಡ ಚುರುಕುಗೊಳಿಸ್ತವೆ. ಈಗ ನೆನಪಿನ ಶಕ್ತಿನೇ ಕಡಿಮೆ ಆಗಿದೆ ಎಲ್ಲರಿಗೂ. ಈಗ ತಾನೇ ಏನೋ ಹೇಳಿರ್ತೇವೆ ನಾವು, ಅದು ನೆಕ್ಸ್ಟ್ ಒಂದು 5 ನಿಮಿಷ ಬಿಟ್ಟು ಕೇಳಿದ್ರೆ ನೆನಪಿರಲ್ಲ ನಮಗೆ. ಇದಾದಮೇಲೆ 2 ಕೈಗಳನ್ನ ಹೀಗೆ ಹಿಂದೆ ಇಟ್ಕೊಳ್ಳಿ. ಹಿಂದೆ ಹೀಗೆ ಕಟ್ಕೊಂಡು ನಿಧಾನ ಇಷ್ಟು ಬಾಗಿ, ಇಷ್ಟಾದರೆ ಇಷ್ಟು ಬಾಗಿ, ಇಷ್ಟಾದರೆ ಇಷ್ಟು, ಇಷ್ಟಾದರೆ ಇಷ್ಟು, ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಾಗಬೇಕು. ದ್ವಿಕೋನಾಸನ ನೋಡಲಿಕ್ಕೆ ಸುಲಭವಾಗಿದೆ ನೋಡಿ. ಭುಜಗಳು, ನಿಮ್ಮ ಮೊಣಕಾಲು, ನಿಮ್ಮ ಸೊಂಟದ ಭಾಗ, ಹೊಟ್ಟೆ ಭಾಗ ಸಂಪೂರ್ಣವಾಗಿ ಕ್ರಿಯಾಶೀಲವಾಗ್ತದೆ. ಇದು ಅಭ್ಯಾಸ ಮಾಡ್ತಾ 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 ನೀವು ಬಾಗ್ಲಿಕ್ಕಾಗುತ್ತೆ ನೋಡಿ. ಮೊದಲು ಇಷ್ಟು ಬಾಗ್ತೀರಾ ಮೊದಲನೇ ದಿವಸ, 2ನೇ ದಿವಸ ಅಭ್ಯಾಸ ಮಾಡ್ತಾ ಮಾಡ್ತಾ ಇಷ್ಟಕ್ಕೆ ಬರ್ತದೆ, ಆಮೇಲೆ ಇಷ್ಟು ಬರ್ತದೆ. ನೀವು ಒಂದೇ ಸಾರಿಗೆ ಒತ್ತಡ ಹಾಕಬಾರ್ದು. ನಿಧಾನ ಮಾಡ್ತಾ ಮಾಡ್ತಾ ಈ ಒಂದು ಆಸನವನ್ನು ಸಂಪೂರ್ಣವಾಗಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಕೊನೆಗೆ ಹಣೆಗೆ ಮೊಣಕಾಲು ಸ್ಪರ್ಶ ಆದರೆ ಈ ಆಸನ ಪರಿಪೂರ್ಣ ಆಗ್ತದೆ. ನಿಧಾನ ವಾಪಸ್ ಬನ್ನಿ. ಹೀಗೆ ಇದಕ್ಕೆ ದ್ವಿಕೋನಾಸನ ಅಂತ ಕರೀತಾರೆ ನೋಡಿ. ನೋಡಲಿಕ್ಕೆ ಸುಲಭ ಇದೆ. ಇದಾದಮೇಲೆ ಸಮಕೋನಾಸನ ನೋಡಿ. ಇಷ್ಟು ಹೀಗೆ ಮುಂದೆ ಕೈಗಳನ್ನು ಮುಂದೆ ಚಾಚೋದು, ಬೆನ್ನು, ಭುಜ, ಮೊಣಕಾಲು, ತೊಡೆಯ ಮಾಂಸಖಂಡ, ಮೀನಖಂಡ ಇವೆಲ್ಲವುಗಳು ಕೂಡ ಆಕ್ಟಿವೇಟ್ ಆಗ್ತವೆ ನೋಡಿ. ಎಷ್ಟು ನೀವು ಆದಷ್ಟು ಪ್ರಯತ್ನ ಮಾಡಬೇಕು ಹೀಗೆ ಬಾಗಲಿಕ್ಕೆ. ಗೊತ್ತಾಯ್ತಲ್ಲ? ಹೀಗೆ ವಾಪಸ್ ಅರ್ಧ ಬಾಗೋದು, ಅರ್ಧ ಅಂತೂ ಎಲ್ಲರಿಗೂ ಬಾಗ್ಲಿಕ್ಕೆ ಆಗೇ ಆಗ್ತದೆ. ಇಷ್ಟು ಬಾಗಿದ ಮೇಲೆ ಕೈಗಳನ್ನು ಮುಂದೆ ಚಾಚಬೇಕಷ್ಟೇ. ಹೀಗೆ ವಾಪಸ್ ಬನ್ನಿ. ಹೀಗೆ ಇದಕ್ಕೆ ದ್ವಿಕೋನಾಸನ ಅಂತ ಕರೀತಾರೆ. 1 2 3 4 5 ವಾಪಸ್ ನೋಡಿ. ಎಷ್ಟು ಸುಲಭವಾಗಿದೆಯಲ್ಲ ಆಸನ. ನೋಡಲಿಕ್ಕೆ ತುಂಬ ಸುಲಭವಾಗಿದೆ. ಇದರಿಂದ ನಿಮ್ಮ ಸ್ಪೈನಲ್ ಕಾರ್ಡಲ್ಲಿರ್ತಕ್ಕಂಥ ಎಲ್ಲ ಒತ್ತಡಗಳು ಕೂಡ ನಿವಾರಣೆ ಆಗ್ತವೆ. ಸ್ಪೈನ್ ತುಂಬ ಕ್ರಿಯಾಶೀಲವಾಗ್ತದೆ. ಮತ್ತು ಬೆನ್ನಲ್ಲಿ ಸ್ಲಿಪ್ ಡಿಸ್ಕ್ ಆಗಿರ್ಬೋದು, ಮತ್ತು ಸಯಾಟಿಕಾ ಪೇನ್ ಇರ್ಬೋದು, ಇವೆಲ್ಲವುಗಳು ಕೂಡ ಕಡಿಮೆ ಆಗ್ತವೆ. ಗೊತ್ತಾಯ್ತಲ್ಲ? ಒಂದಾದ ನಂತರ ಒಂದು ನಿಧಾನವಾಗಿ ಆಸನಗಳನ್ನ ಪ್ರಾಕ್ಟೀಸ್ ಮಾಡಬೇಕು. ಈಗ ತ್ರಿಕೋನಾಸನೂ ಕೂಡ ಅಷ್ಟೇ, ತುಂಬ ಸುಲಭವಾಗಿರ್ತಕ್ಕಂಥ ಆಸನ. ಇದು ನಿಮ್ಮ ಪರಿಪೂರ್ಣವಾಗಿರ್ತಕ್ಕಂಥ ಒಂದು ನರ್ವಸ್ ಸಿಸ್ಟಮನ್ನು ಆ್ಯಕ್ಟಿವೇಟ್ ಮಾಡ್ತದೆ. ಗೊತ್ತಾಯ್ತಲ್ಲ? ನೋಡ್ಲಿಕ್ಕೆ ತುಂಬ ಸುಲಭ ಇದೆ. ನಿಮ್ಗೆ ಇಷ್ಟಾದರೆ ಇಷ್ಟೇ ಬಾಗೋದು, ಇಷ್ಟಾದರೆ ಇಷ್ಟು. ಗೊತ್ತಾಯ್ತಲ್ವ? ಪದೇ ಪದೇ ಹೇಳ್ತಾ ಇದ್ದೀನಿ, ಯೋಗ ಅಂದರೆ ಪ್ರದರ್ಶನಕ್ಕಾಗಿ ಮಾಡೋದಲ್ಲ, ಪರಮಾತ್ಮನ ದರ್ಶನಕ್ಕಾಗಿ ಮಾಡೋದು. ವಾಪಸ್ ಬನ್ನಿ, ನಿಧಾನ ವಾಪಸ್ ಬನ್ನಿ. ನಿಧಾನ ಕಾಲನ್ನ ಒಳಗಡೆ ತೆಗೆದುಕೊಳ್ಳಿ. ಅದಕ್ಕೆ ಜಾಯಿಂಟ್ಸ್ಗಳೆಲ್ಲ ಕ್ರಿಯಾಶೀಲವಾಗಿರಬೇಕು ಅಂತ ಹೇಳಿದ್ರೆ ನೀವೇನು ಮಾಡಬೇಕು? ತುಪ್ಪ ತಿನ್ನಬೇಕು. ತುಪ್ಪ ಯಾವ ತುಪ್ಪ? ನಾಟಿ ಹಸುವಿನ ತುಪ್ಪ. ಗೊತ್ತಾಯ್ತಲ್ಲ? ಈಗ ನಾಟಿ ಹಸುಗಳೆಲ್ಲ ಕಸಾಯಿಖಾನೆಯಲ್ಲಿ ಸಾಯ್ತಾ ಇದ್ದಾವೆ. ರೈತನ ಮಿತ್ರ ಹಸು ಮತ್ತು ಹೋರಿಗಳು. ಈಗ ಟ್ರ್ಯಾಕ್ಟರ್ ಬಂದು ಇಡೀ ನಮ್ಮ ಈ ಭೂಲೋಕ ಏನಾಗ್ತಾಯಿದೆ? ಕಾರ್ಬನ್ಮಯ ಆಗ್ತಾಯಿದೆ. ಮೊದಲು ಎತ್ತಿನ ಜೊತೆಗೆ ರೈತ ಬಹಳ ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿದ್ದ. ಅದು ನಿಸರ್ಗಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ವಸ್ತು ಆಗಿತ್ತು. ಹಸು ಮತ್ತು ಎತ್ತುಗಳೆಲ್ಲ ಆ ಸಗಣಿ ಹಾಕ್ತಾಯಿದ್ವು. ಆ ಸಗಣಿಯಲ್ಲಿ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಜೀವಾಮೃತನೇ ಇರ್ತಿತ್ತು. ಅದನ್ನು ಹೊಲಕ್ಕೆ ಹಾಕ್ತಾಯಿದ್ರು. ಅದರಿಂದ ಸಾವಯವ ಕೃಷಿ ಆಗ್ತಾಯಿತ್ತು. ತಿಂದಿರ್ತಕ್ಕಂಥ ದೇಹಕ್ಕೆ ಅಮೃತ ತತ್ವ ದೊರೀತಾ ಇತ್ತು. ಈಗೇನಾಗ್ತದೆ? ಎಲ್ಲ ಪೆಸ್ಟಿಸೈಡು, ಎಲ್ಲ ಕೆಮಿಕಲ್ ಗೊಬ್ಬರಗಳನ್ನು ಹಾಕಿ ಟ್ರ್ಯಾಕ್ಟರ್ನಿಂದ ಈ ಹೊಲದ ಉಳುಮೆಯನ್ನು ಮಾಡ್ತಾ ಇದ್ದಾರೆ. ಇದರಿಂದ ಏನಾಗ್ತದೆ? ಆಹಾರ ಸಂಪೂರ್ಣವಾಗಿ ಕೆಮಿಕಲೇಟೆಡ್ ಆಗ್ತಾಯಿದೆ. ನಾವು ಎಷ್ಟೇ ಯೋಗಾಸನ ಮಾಡಿದರೂ ಕೂಡ, ಏನು ಮಾಡಿದರೂ ಕೂಡ ನಮ್ಮ ಆರೋಗ್ಯ ಸುಧಾರಿಸ್ತಾ ಇಲ್ಲ. ಯಾಕಂದರೆ ರೂಟಲ್ಲಿ ತೊಂದರೆ ಇದೆ, ಭೂಮಿಯಲ್ಲೇ ವಿಷ ತುಂಬಿಸ್ತಾ ಇದ್ದೇವೆ ನಾವು. ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಈ ಒಂದು ಕಾರ್ಬನ್ ಯುಕ್ತವಾಗಿರ್ತಕ್ಕಂಥ ಈ ಒಂದು ವಾಹನಗಳನ್ನು
ನಾವು ನಿಲ್ಲಿಸಬೇಕು, ಕಡಿಮೆ ಮಾಡಬೇಕಾದಷ್ಟು. ಗೋ ಸಂರಕ್ಷಣೆ ಮಾಡೋಣ, ಹಸುಗಳನ್ನು ರಕ್ಷಣೆ ಮಾಡೋಣ. ನಮ್ಮ ದೇಸಿ ಹಸುವಿನ ತಳಿಯನ್ನು ಉಳಿಸೋಣ. ನೋಡಿ, ದೇಸಿ ಹಸುವಿನ ಹಾಲನ್ನು ಕುಡಿದ್ರೆ ನಿಮ್ಗೆ ಲೈಫಲ್ಲಿ ಹಾರ್ಟ್ ಅಟ್ಯಾಕು, ಬಿ ಪಿ, ಶುಗರ್ ಯಾವುದು ಬರಲ್ಲ. ಅದೇ ಜರ್ಸಿ ಹಸುವಿನ ಹಾಲು ಕುಡಿದ್ರೆ ಬಿ ಪಿ, ಶುಗರು, ಕ್ಯಾನ್ಸರ್ ಎಲ್ಲ ಬರ್ತದೆ. ಯಾಕಂದರೆ ಅದಕ್ಕೆ ಹಲವಾರು ಕಾಯಿಲೆಗಳಿರ್ತವೆ. ನೀವು ಜರ್ಸಿ ಹಸು ನೋಡಿ ರೋಡಲ್ಲಿ ನಿಲ್ಲಿಸಿ, ಅದಕ್ಕೆ ಎಷ್ಟೇ ಹಾರ್ನ್ ಹೊಡೆದ್ರೂ ಕೂಡ ಅದು ಸರಿಯಲ್ಲ. ಯಾಕಂದರೆ ಸರಿಲಿಕ್ಕೆ ಬೇಕಾಗಿರ್ತಕ್ಕಂಥ ಸೆನ್ಸು ಅದರಲ್ಲಿ ಇಲ್ಲ. ನಾಟಿ ಹಸು, ನೀವು ಅದ್ರ ಕರುಗೆ ಏನಾದರೂ ಸ್ವಲ್ಪ ನೀವು ತೊಂದರೆ ಮಾಡಿದ್ರೆ ಅದು ನಿಮ್ಮನ್ನು ತುಂಬ ಏನು ಮಾಡಲಿಕ್ಕೂ ಅದು ನಿಮ್ಮನ್ನು ಹಿಂಜರಿಯಲ್ಲ, ಅಷ್ಟೊಂದು ಅದಕ್ಕೆ ಕೋಪ ಬರ್ತದೆ. ಅದೇ ಜರ್ಸಿ ಹಸು, ನೀವು ಅದನ್ನು ಕರುನ ಏನಾದರೂ ಮಾಡಿದರೂ ಕೂಡ ಅದಕ್ಕೆ ಸೆನ್ಸ್ ಇರಲ್ಲ, ಯಾಕಂದರೆ ಅದಕ್ಕೆ ಬ್ರೈನ್ ಇರಲ್ಲ. ಅದಕ್ಕಾಗಿ ನಾಟಿ ಹಸುವನ ಆ ಒಂದು ತಳಿಯನ್ನು ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಲೆನಾಡು ಗಿಡ್ಡ ಅಂತ ಬರ್ತವೆ, ಹಳ್ಳಿಕಾರ್ ಅಂತ ಬರ್ತವೆ, ಇವೆಲ್ಲ ನಾವು ಸಂರಕ್ಷಣೆ ಮಾಡಬೇಕು. ಈ ಹಳೆ ತಳಿಗಳನ್ನು, ಮೂಲ ದೇಶಿ ತಳಿಗಳನ್ನು, ಹಲವಾರು 20-25 ಗೋ ತಳಿಗಳಿದಾವೆ ನಮ್ಮ ದೇಶದಲ್ಲಿ. ಅವೆಲ್ಲನೂ ಸಂರಕ್ಷಣೆ ಮಾಡಿದ್ರೆ ರೈತನೂ ಉಳಿತಾನೆ, ನಾವು ಉಳಿತೇವೆ. ಗೊತ್ತಾಯ್ತಲ್ಲ? ಅದಕ್ಕೆ ಈ ನಾಟಿ ಹಸುವಿನ ತುಪ್ಪ ತಿನ್ನೋದ್ರಿಂದ HDL, ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ ಜಾಸ್ತಿ ಆಗುತ್ತೆ, ಜಾಯಿಂಟ್ಸ್ಗಳ ಕ್ರಿಯಾಶೀಲವಾಗ್ತವೆ. ತುಪ್ಪ ದಿವ್ಯ ಔಷಧ. ನಪುಂಸಕತ್ವದ ಸಮಸ್ಯೆ, ಬಂಜಿತನದ ಸಮಸ್ಯೆ, ಮಕ್ಕಳಿಗೆ ಏಕಾಗ್ರತೆ ಕೊರತೆ ಸಮಸ್ಯೆ, ಬಹಳ ದೊಡ್ಡ ಮೇಧ್ಯ ರಸಾಯನ ತುಪ್ಪ ಅಂತ ಹೇಳಿದ್ರೆ. ಅತ್ಯಂತ ನಮ್ಮ ನರ್ವಸ್ ಸಿಸ್ಟಮನ್ನು, ಬ್ರೈನನ್ನು, ನಮ್ಮ ಇಡೀ ಶರೀರದಲ್ಲಿರ್ತಕ್ಕಂಥ ಸಪ್ತ ಧಾತುಗಳನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಒಂದು ಪರಿಪೂರ್ಣ ಆಹಾರವೇ ತುಪ್ಪ. ಇದನ್ನು ನಾವು ಬಿಟ್ಟು ಬಿಟ್ಟಿದ್ದೇವೆ. ಈ ಡಾಕ್ಟ್ರ್ ಮಾತು ಕೇಳಿ ಮೂರ್ಖರಾಗ್ತಾ ಇದ್ದೇವೆ. ಅವ್ರು ಹೇಳ್ತಾರೆ ಈ ಕೊಲೆಸ್ಟ್ರಾಲ್ ಆಗ್ತದೆ ತುಪ್ಪ ತಿನ್ನೋದ್ರಿಂದ. ನೀವು ತುಪ್ಪ ಅಂಗೈಯಲ್ಲಿ ಹಾಕ್ಕೊಂಡು ನೋಡಿ, 5 ನಿಮಿಷಕ್ಕೆ ಕರಗಿ ನೀರು ಆಗ್ತದೆ, ಅದರಲ್ಲಿ ಕೊಲೆಸ್ಟ್ರಾಲ್ ಆಗ್ತದೆ ಒಳಗಡೆ ಹೋಗಿ. ಈ ತುಪ್ಪ ಕೊಲೆಸ್ಟ್ರಾಲ್ ಅಂತ ಸುಳ್ಳು ಸುದ್ದಿ ಹಬ್ಬಿಸಿದವರು ಈ ರಿಫೈನ್ಡ್ ಆಯಿಲ್ ಕಂಪ್ನಿಗಳು. ಅವರು ಆಯಿಲನ್ನು ಸೇಲ್ ಮಾಡಲಿಕ್ಕೋಸ್ಕರ ಈ ರೀತಿ ಸುಳ್ಳು ಸುದ್ದಿಯನ್ನು ಹಬ್ಬಿಸಿರೋದಕ್ಕೆ ಯಾವುದೇ ಕಾರಣಕ್ಕೂ ನೀವು ರಿಫೈನ್ಡ್ ಆಯಿಲನ್ನು ತಿನ್ನಬಾರ್ದು. ಈ ಗಾಣದಿಂದ ಬಂದಿರತಕ್ಕಂಥ ಶುದ್ಧ ಎಣ್ಣೆಯನ್ನು ತಿನ್ನಬೇಕು. ಜೊತೆಗೆ ನಾಟಿ ಹಸುವಿನ ತುಪ್ಪ ತಿನ್ನಬೇಕು. ನಾಟಿ ಹಸುವಿನ ಗೋತಳೆಯನ್ನು ರಕ್ಷಣೆ ಮಾಡಿ. ಗೊತ್ತಾಯ್ತಲ್ವಾ? ನಮ್ಮ ಸ್ವಾತಂತ್ರ್ಯ ಸಿಕ್ಕಾಗ ನಮ್ಮ ದೇಶದಲ್ಲಿ ಸುಮಾರು 32 ಕಸಾಯಿಖಾನೆಗಳಿದ್ವು. ಈಗ ಅವುಗಳ ಸಂಖ್ಯೆ 32,000 ಆಗಿದೆ. ಗಂಗಾ ನದಿಗೆ ಲಕ್ಷಾಂತರ ಲೀಟರ್ ಹಸುವಿನ ರಕ್ತ ಹರಿಸ್ತಾರೆ ಕಟಕರು. ಹಾಗೆ ಈ ದೇಶದ ಒಂದು ಮಾತೃ ಸ್ವರೂಪವಾಗಿರ್ತಕ್ಕಂಥ ಹಸು, ಅದನ್ನು ನಾವು ಸಂರಕ್ಷಣೆ ಮಾಡಬೇಕು. ಯಾಕಂದರೆ ಅದು ರೈತನ ಮಿತ್ರ. ಅದು ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ನಾವು ಒಂದೇ ರೀತಿಯಲ್ಲಿ ನೋಡಬೇಕು. ಆದರೆ ಹಸು ನಮ್ಮ ಜೀವನಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಾಣಿಯಾಗಿರೋದ್ರಿಂದ ಅದನ್ನು ಗೌರವಿಸಬೇಕು, ಅದನ್ನು ಪ್ರೀತಿಸಬೇಕು. ಈಗ ನಮ್ಮ ತಾಯಿಗೆ ವಯಸ್ಸಾಯಿತು ಅಂತ ಹೇಳ್ಬಿಟ್ಟು ಕಸಾಯಿಖಾನೆ ಕೊಡ್ತೇವೆ ನಾವು? ಇಲ್ಲ. ಅಂಥವ್ರು ಹುಟ್ಟಿದ್ದಾರೆ ಈಗಿನ ಜಗತ್ತಿನಲ್ಲಿ. ನಾನು ಪ್ರತಿನಿತ್ಯ ಕೇಳ್ತೀನಿ, ಪ್ರತಿನಿತ್ಯ ನನಗೆ ತುಂಬ ನೋವು ಆಗ್ತದೆ. ನನ್ನ ಮಗ 2 ಜನ ಮಕ್ಕಳಿದ್ದಾರೆ, ಅವರಿಬ್ಬರು ಅಮೇರಿಕದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನಾನೊಬ್ಬನೇ ಇಲ್ಲಿ, ನಾನೇ ಅಡುಗೆ ಮಾಡ್ಕೊಂಡು ನಾನೇ ಇರ್ತೀನಿ. ಒಂದು ಮನೆ ಬಾಡಿಗೆ ಕೊಡಿಸಿದ್ದಾರೆ. ನಾನು ಎಷ್ಟೇ ಕರೆದ್ರೂ ಕೂಡ ಅವ್ರು ಬರ್ತಾಯಿಲ್ಲ, ನನಗೆ ಫೋನ್ ಕೂಡ ಮಾಡಲ್ಲ ಅಂತಕ್ಕಂಥ ಒಂದು ನೋವಿನ ಸಂಗತಿಗಳನ್ನು ಹಲವಾರು ವಯಸ್ಸಾಗಿರ್ತಕ್ಕಂಥ ತಾತರು ಅಥವಾ ಅಜ್ಜಿಯಂದರು ನಮ್ಮ ಹತ್ರ ಹೇಳ್ಕೊಳ್ತಾ ಇರ್ತಾರೆ. ಅದನ್ನು ನೋಡಿ ತುಂಬ ವಿಷಾದನೀಯವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ನನ್ನ ಮನಸ್ಸಿಗೆ ಆಗ್ತದೆ. ಅದಕ್ಕಾಗಿ ತುಂಬ ನೋವು ಅನ್ನಿಸ್ತದೆ ಇಂಥವೆಲ್ಲ ಮಾತನ್ನು ಕೇಳಿದಾಗ. ನೀವು ದೇವರು ಪೂಜೆ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನೀವು ಯಾವುದೇ ಧರ್ಮದಲ್ಲಿರಿ, ಯಾವುದೇ ಜಾತಿಯಲ್ಲಿರಿ, ತಂದೆ ತಾಯಿಗಳ ಸೇವೆಯನ್ನೇ ದೇವರ ಪೂಜೆ ಅಂತ ತಿಳ್ಕೊಂಡು ಬದುಕಿದರೆ ನೀವು ಉದ್ಧಾರ ಆಗ್ತೀರಾ. ಈ ಸಮಾಜವು ಕೂಡ ಒಳ್ಳೆಯ ಒಂದು ಚಾರಿತ್ರ್ಯ ಮುಖವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಬೆಳವಣಿಗೆ ಆಗ್ತದೆ. ಹಾಗಾಗಿ ನಾನು ಏನೇನೋ ಹೇಳ್ತಾ ಇದ್ದೆ, ಅದಕ್ಕೆ ಹೇಳ್ತಾ ಬೇರೆ ವಿಚಾರಗಳೇ ಬಂದವು. ಗೊತ್ತಾಯ್ತಲ್ಲ? ಈ ಸೂಕ್ಷ್ಮ ಆಸನಗಳು, ಸುಲಭ ಆಸನಗಳು, ಇವುಗಳನ್ನೆಲ್ಲ ಮಾಡ್ತಾ ಹೋಗೋಣ. ಯಾವುದೇ ಕಾರಣಕ್ಕೂ ಮನಸ್ಸನ್ನು ವಿಕಾರಗೊಳ್ಳಲಿಕ್ಕೆ ಬಿಡೋದು ಬೇಡ. ಮನಸ್ಸನ್ನು ತಿಳಿಗೊಳಿಸ್ಕೊಳ್ಳೋಣ, ಮನಸ್ಸನ್ನು ಹದಗೊಳಿಸ್ಕೊಳ್ಳೋಣ. ಅದಕ್ಕಾಗಿ ಈ ಥರ ಸತ್ಸಂಗದಲ್ಲಿ, ಈ ಥರ ಯೋಗ ಮತ್ತು ಆಧ್ಯಾತ್ಮಿಕ ವಿಚಾರಗಳಲ್ಲಿ ನಾವು ನಮ್ಮ ಮನಸ್ಸನ್ನು ಕೇಂದ್ರೀಕರಿಸೋಣ. ಜೊತೆಗೆ ತಂದೆ ತಾಯಿಗಳನ್ನ ದಯವಿಟ್ಟು ಮನೆಯಿಂದ ಹೊರ ಹಾಕ್ತಕ್ಕಂಥ ದುಷ್ಕರ್ಮವನ್ನು ನೀವು ಮಾಡಬೇಡಿ. ಗೊತ್ತಾಯ್ತಲ್ವಾ? ಇದರಿಂದ ನಿಮಗೆ ತುಂಬ ತೊಂದರೆಗಳಾಗ್ತವೆ. ಹಾಗಾಗಿ ನೀವು ಕೂಡ ಅದೇ ಒಂದು ಪರಿಸ್ಥಿತಿಯನ್ನು ಅನುಭವಿಸ್ಬೇಕಾಗ್ತದೆ. ಗೊತ್ತಾಯ್ತಲ್ಲ? ಹಾಗೆ ವೃದ್ಧರಾಗಿರ್ತಕ್ಕಂಥವ್ರು ನಿಮಗೇನಾದರೂ ಈ ಥರ ಸಮಸ್ಯೆಗಳಿದ್ದರೆ ನೀವು ನಮ್ಮನ್ನು ಸಂಪರ್ಕ ಮಾಡಿ. ನಮ್ಮದೊಂದು ಹೃದಯಾಶ್ರಮ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಆ ಹೃದಯಾಶ್ರಮದಲ್ಲಿ ನಿಮ್ಮನ್ನು ಹೃದಯವಂತಿಕೆಯಿಂದ ನಾವು ನೋಡ್ಕೊಳ್ತೇವೆ. ನಮ್ಮದೊಂದು ಮಡಿಲು ಸೇವಾಶ್ರಮ ಅಂತ ಇದೆ. ಅಲ್ಲಿ ಸುಮಾರು 32 ಅನಾಥ ಮಕ್ಕಳಿದ್ದಾರೆ. ಅಲ್ಲಿ ನಾವು ಆ ಮಕ್ಕಳನ್ನು ಕೂಡ ಪಾಲನೆ ಪೋಷಣೆ ಮಾಡ್ತಾಯಿದ್ದೇವೆ. ನಿಮ್ಮ ಸುತ್ತಮುತ್ತಲು, ನಿಮ್ಮ
ಊರಿನ ಸುತ್ತಮುತ್ತಲು ಅಥವಾ ನಿಮ್ಮ ಊರಿನಲ್ಲಿ ಯಾರಿಗಾದರೂ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಿದ್ದರೆ, ಯಾವುದಾದ್ರು ಅನಾಥ ಮಕ್ಕಳಿದ್ದರೆ ಅವ್ರು ನಮ್ಮ ಹತ್ರ ಕಳಿಸಿ ಅವ್ರನ್ನ ತುಂಬ ಒಳ್ಳೆಯ ರೀತಿಯಿಂದ ನೋಡಿಕೊಂಡು ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಸಮಾಜಕ್ಕೆ ಮಾದರಿ ಆಗ್ತಕ್ಕಂಥ ರೀತಿಯಲ್ಲಿ ಅವ್ರನ್ನ ಬೆಳೆಸ್ತೇವೆ. ಜೊತೆಗೆ ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೂ ಕೂಡ ನಮ್ಮ ಆಶ್ರಮದಲ್ಲಿ ಚಿಕಿತ್ಸೆ ಇದೆ. ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಮೆಸೇಜ್ ಏನಂದರೆ, PUC ಪಾಸ್ ಆಗಿರ್ತಕ್ಕಂಥ ಮಕ್ಕಳಿಗೆ ನಾವು ಡಿಗ್ರಿ ಕಾಲೇಜನ್ನು ಶುರು ಮಾಡಿದ್ದೇವೆ. ಆ ಡಿಗ್ರಿ ಕಾಲೇಜಲ್ಲಿ 3 ವರ್ಷ ನಾವು ತರಬೇತಿ ಕೊಡ್ತೇವೆ. ಆ ತರಬೇತಿಯ ನಂತರ ಅವ್ರಿಗೆ 20-25 ಸಾವಿರ ಸಂಪಾದನೆ ಮಾಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕಾಯಕ ಸೃಷ್ಟಿಯಾಗ್ತದೆ. ಆ ಕಾಯಕ ಅವರ ಜೀವನವನ್ನೂ ಕೂಡ ಉನ್ನತಿಗೆ ತೆಗೆದುಕೊಂಡು ಹೋಗ್ತದೆ, ಸಮಾಜವನ್ನೂ ಕೂಡ ಬಲಿಷ್ಠಗೊಳಿಸ್ತದೆ. ಹೀಗೆ ಕಲ್ಯಾಣ ಕರ್ನಾಟಕದ ಅಭಿಯಾನವನ್ನು ನಾವು ಶುರು ಮಾಡಿದ್ದೀವಿ. ಗ್ರಾಮಕ್ಕೊಬ್ಬ ಗುರು ಅಂತಕ್ಕಂಥ ಕಾನ್ಸೆಪ್ಟನ್ನು ಇಟ್ಕೊಂಡಿದ್ದೀವಿ. ಆ ಗ್ರಾಮದಲ್ಲಿ ಗುರುವಿನ ಮೂಲಕ ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಸದಾಚಾರ, ಒಳ್ಳೆಯ ಆಧ್ಯಾತ್ಮಿಕ ಒಂದಿಷ್ಟು ಅಭ್ಯಾಸಗಳು, ಯೋಗಾಭ್ಯಾಸಗಳು ನಡಿಬೇಕು ಅಂತಕ್ಕಂಥ ಕಳಕಳಿಯಿಂದ ನಾವು ಈ ಕಾಲೇಜನ್ನು ಶುರು ಮಾಡಿದ್ದೀವಿ. ನಿಮ್ಮ ಮಕ್ಕಳು PUC ಆದಮೇಲೆ ಈ ಕಾಲೇಜಿಗೆ ಸೇರ್ಕೋಬೋದು. ಈ ಕಾಲೇಜ್ ಮುಗಿಸಿದ ಮೇಲೆ ಬ್ಯಾಚುಲರ್ ಡಿಗ್ರಿ ಇದೆ. ಇದಾದಮೇಲೆ MSc, BSc, MCOM, ಯಾವ ಬ್ಯಾಚುಲರ್ ಡಿಗ್ರಿ, ಯಾವ ಮಾಸ್ಟರ್ ಡಿಗ್ರಿ ಬೇಕಾದ್ರೂ ಮಾಡ್ಕೋಬೋದು. ಜೊತೆಗೆ ಈ ಒಂದು ಕಾಲೇಜ್ ಮುಗಿಸಿದ ಮೇಲೆ ಗೌರ್ಮೆಂಟ್ ಜಾಬ್ ಕೂಡ ನಿಮ್ಮ ಮಕ್ಕಳಿಗೆ ಸಿಗ್ತವೆ. ಧಾರವಾಡ ಯೂನಿವರ್ಸಿಟಿಯಿಂದ ಈ ಒಂದು ಎಕ್ಸಾಮ್ಸನ್ನು ನಾವು ನಡೆಸ್ತಾ ಇದ್ದೇವೆ. ನೀವು ಈ ಒಂದು ಕಾಲೇಜಿಗೆ ನಿಮ್ಮ ಮಕ್ಕಳನ್ನು ಸೇರಿಸೋದ್ರಿಂದ ನಿಮ್ಮ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಕೂಡ ಅನ್ಎಂಪ್ಲಾಯ್ಮೆಂಟ್ ಸಮಸ್ಯೆ ಬರಲ್ಲ. ಇದು ನಮ್ಮ ಗ್ಯಾರಂಟಿ. ನಿರುದ್ಯೋಗದ ಸಮಸ್ಯೆನೇ ಬರಲ್ಲ. ಕಾಲೇಜು ಓದ್ತಾನೆ ಸಂಪಾದನೆ ಮಾಡ್ಬೋದು. ಅರ್ನ್ ಬೈ ಲರ್ನ್. ಓದ್ತಾನೆ ತಿಂಗಳಿಗೆ ಒಂದು 5,000-6,000 ಸಾವಿರ ಸಂಪಾದನೆ ಮಾಡ್ಬೋದು. ಅವರಿಗೆ ಕಾಲೇಜ್ ಯಾವುದಂದರೆ ಗ್ರಾಮ. ಆ ಗ್ರಾಮದಲ್ಲಿ ನಾವು ಹೇಳಿರ್ತಕ್ಕಂಥ ಕೆಲಸವನ್ನು ಮಾಡಿ ತಿಂಗಳು ರಿಪೋರ್ಟ್ ಕೊಡಬೇಕು. ಇದು ವಿಶೇಷವಾಗಿರ್ತಕ್ಕಂಥ ಕಾಲೇಜು. ಯಾವ ವಯಸ್ಸಿನವ್ರು ಬೇಕಾದರೂ ಸೇರ್ಕೋಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13, 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೆಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. APMC ಎದುರುಗಡೆ, ಈಶ್ವರನಗರ, ಹುಬ್ಬಳ್ಳಿ. ದೂರವಾಣಿ ಸಂಖ್ಯೆ 929-027-7973 ಅಥವಾ 733-761-8850.